ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ವೆಡ್ನೆಸ್ಡೇ ವ್ಲಾಗ್. ಸೊ ಬೆಳಗ್ಗೆ ಬೇಗ ಎದ್ದು ಆಲ್ಮೋಸ್ಟ್ ಊರಿಗೆ ಹೋಗಿ ಬಂದಾಗಲಿಂದ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ. ಹಾಗಾಗಿ ಸ್ವಲ್ಪ ಡ್ಯಾಂಡ್ರಫ್ ಆಗಿಬಿಡುತ್ತೆ ಜಾಸ್ತಿ ದಿನ ಬಿಟ್ಟರೆ. ಸೊ ಹಾಗಾಗಿ ಎಣ್ಣೆ ಹಚ್ಕೊಂಡು ತಿಂಡಿಗೆ ಅಂತ ದೋಸೆ ಮಾಡೋದಕ್ಕೆ ಟೊಮೊಟೊ ಪಲ್ಯ ಮಾಡೋಣ, ಈರುಳ್ಳಿ ಪಲ್ಯನ ಅಂತ ಅಂದ್ಕೊಂಡು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಎಣ್ಣೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊಂಡು ಆನಂತರ ಉಪ್ಪು ಹಾಕ್ಕೊಂಡು ಖಾರದ ಪುಡಿ, ಸಾಂಬಾರು ಪೌಡರು, ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆ, ಮೆಣಸು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕ್ಕೊಂಡ್ರೆ ಈರುಳ್ಳಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ನನ್ನ ಮಗನಿಗೆ ಆಲ್ಮೋಸ್ಟ್ ಹೋಮ್ವರ್ಕು ತುಂಬಾ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಮಾಡಿಸ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಸಡನ್ನಾಗಿ ಏನಾಯಿತು ಅಂತ ಅಂದರೆ ನಮ್ಮ ತೋಷಿತ್ ಸ್ಕೂಲ್ಗೆ ಅಡ್ಮಿಷನ್ಗೆ ಹೋಗಬೇಕು ಅಂತ ಹೊರಟ್ವಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ಈ ಅಂಕಲ್ಲು ಮೊಮ್ಮಗನ್ನು ಕೂಡ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಸೊ ಆಲ್ಮೋಸ್ಟ್ ತುಂಬ ದಿನದಿಂದ ಕೇಳ್ತಿದ್ರು, ನಾವು ಹೋಗೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಹೇಗೂ ಅವರು ಸಡನ್ನಾಗಿ ಹೊರಟುಬಿಟ್ರು. ನಾನು ಕೂಡ ಜೊತೆಲಿ ಹೋಗ್ಬಿಟ್ಟು ಮಾಡಿಬರೋಣ ಅಂತ ನಾನು ನನ್ನ ಹಸ್ಬೆಂಡು ಕೂಡ ಬಂದ್ವಿ. ಸೊ ಇದೇ ನಮ್ಮ ತೋಷಿತ್ ಓದ್ತಿರುವಂತಹ ಸ್ಕೂಲು, ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಬೆಳ್ಳಾವಿ ಅಂತ. ತುಮಕೂರು ಸರೌಂಡಿಂಗ್ ಅವರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಸೊ ಅವ್ರಿಗೆ ಐಡಿಯಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ತೋಷಿತ್ತು LKG ಕೂಡ ಅಂತ ಅಂದರೆ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅವನು ಆಲ್ರೆಡಿ ಸ್ಕೂಲ್ಗೆ ಹೋಗೋದಕ್ಕೆ ಹಿಡಿದ್ಬಿಟ್ಟು. ಇಲ್ಲಿ ಫ್ರಂಟಲ್ಲೆಲ್ಲ ಇವಾಗ ಹೊಸದಾಗಿ ಮಾಡಿಸಿದ್ದಾರೆ. ಸೊ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಒಂದು ಯೂನಿಯನ್ ಡೇ ಆದಾಗ, ಸ್ಕೂಲ್ ಡೇ ಆದಾಗಲೇ ಮಾಡಿಸಿದ್ರಂತೆ. ಬಟ್ ನಾನು ಒಳಗಡೆ ಬಂದಿರಲಿಲ್ಲ, ನೋಡಿರಲಿಲ್ಲ ಕೂಡ. ಸೊ ಇವಾಗ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಮೊದಲು ಈ ರೀತಿ ಇರಲಿಲ್ಲ ಎಂಟ್ರೆನ್ಸು, ಅಂದರೆ ಕುತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇದೇ ರೀತಿ ಇತ್ತು. ಮತ್ತು ವುಡ್ ವರ್ಕ್ ಆಗಿರ್ಬೋದು, ಫ್ರಂಟಲ್ಲಿ ಗ್ಲಾಸ್ ವರ್ಕ್ ಆಗಿರ್ಬೋದು, ಎಲ್ಲನೂ ಕೂಡ ಇವಾಗ ಮಾಡಿಸಿರುವಂಥದ್ದು. ಇದು ಸೆಕ್ರೆಟರಿ ಆಗಿರ್ಬೋದು, ಜೊತೆಗೆ ಚೇರ್ಮನ್ ಆಗಿರ್ಬೋದು, ಇಬ್ಬರದ್ದು ಕೂಡ ಕ್ಯಾಬಿನ್ ಅಂತಲೇ ಹೇಳ್ಬೋದು. ನಮಗೆ ರಿಲೇಟಿವ್ನೇ ಆಗಬೇಕು. ಚೇರ್ಮನ್ ಬಂದು ರಾಮಲಿಂಗೇಗೌಡರು ಅಂತ ಅಂದರೆ ಇವಾಗ ಏನು ಸೆಕ್ರೆಟ್ರಿ ಓನರ್ ಇದ್ದಾರೆ ಅಲ್ವಾ, ಸತೀಶ್ ಕುಮಾರ್ ಕಗ್ಗೆರೆ ಅಂತ. ಸೊ ಇವರು ಸೆಕ್ರೆಟ್ರಿ, ಇವರ ಅಪ್ಪ ಚೇರ್ಮನ್ ಅಂತಲೇ ಹೇಳ್ಬೋದು. ಸೊ ಇದು ಒಳಗಡೆ ಇನ್ಸೈಡ್ ಇರುವಂಥದ್ದು. ಇಲ್ಲೇನಂತ ಅಂದರೆ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅದಾದಮೇಲೆ ಬುಕ್ಸ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು ತೆಗೆದುಕೊಳ್ಬೇಕಲ್ವಾ. ಸೊ ಹಾಗಾಗಿ ಬುಕ್ಸು ಎಲ್ಲನೂ ಮೊದಲೇ ರೆಡಿ ಮಾಡಿ ಇಟ್ಟಿರ್ತಾರೆ. ಸೆಕ್ಷನ್ ವೈಸು ಮಕ್ಕಳಿಗೆ ಎಷ್ಟಿರ್ತವೆ ಅಂತ ಅಂದಾಜು ಇರುತ್ತೆ ಅಲ್ವಾ. ಸೊ ಅಷ್ಟನ್ನು ತರಿಸ್ಬಿಟ್ಟು ಅವರು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಏನಾದರೂ ಹೊಸದಾಗಿ ಅಡ್ಮಿಷನ್ ಫಸ್ಟ್ ಸ್ಟ್ಯಾಂಡರ್ಡ್ ನಮ್ಮ ತೋಷಿತ್ ಇವಾಗ, ಸೊ ಬೇರೆ ಎಕ್ಸ್ಟ್ರಾ ಬೇಕು ಅಂತಂದರೆ ಅವರು ತರಿಸ್ಕೊಡ್ತಾರೆ. ಆನಂತರ ಇಲ್ಲಿ ಹೋಗ್ಬಿಟ್ಟು ಯೂನಿಫಾರ್ಮ್ ಎಲ್ಲ ಚೆಕ್ ಮಾಡಿಕೊಂಡು ಯೂನಿಫಾರ್ಮ್ ಕೂಡ ತೆಗೆದುಕೊಂಡು ಬಂದ್ವಿ. ನಮ್ಮ ದಿಯಾ ನನಗೆ ಬೇಕು ಅಂತ ಅವಳೇ ಇಟ್ಕೊಂಡು ಹೋಗ್ತಿದ್ದಾಳೆ. ಆನಂತರ ನಾವು ಮಲ್ಸಂದ್ರಾಗೆ ಹೋದ್ವಿ. ಕಾರ್ಡ್ ಕೊಡಬೇಕಾಗಿತ್ತು, ಇನ್ವಿಟೇಷನ್ ಕಾರ್ಡು. ಸೊ ನಾವು ಅಂಕಲ್ ಏನು ಕರ್ಕೊಂಡೋಗಿದ್ವಲ್ವ, ಸೊ ಅವರು ಮೊಮ್ಮಗಳು ಮದುವೆ ಇದೆ. ಸೊ ಅವ್ರ ರಿಲೇಟಿವ್ ಮನೆ ಇದು. ಇವ್ರ ಮನೆಯಲ್ಲಿ ಗಾಣ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಆರ್ಗ್ಯಾನಿಕ್, ಆಮೇಲೆ ದನಗಳದ್ದು ಫುಡ್ ಏನಿರುತ್ತೆ ಸೊ ಅದೆಲ್ಲನೂ ಕೂಡ ಸಿಗುತ್ತೆ ಇಲ್ಲಿ. ಸೊ ಅವರು ಕೂಡ ಅಲ್ಲಿ ಸ್ವಲ್ಪ ಎಣ್ಣೆ, ಬೆಲ್ಲ ಎಲ್ಲ ಪರ್ಚೇಸ್ ಮಾಡಿದ್ರು. ಇನ್ನೊಂದು ರಿಲೇಟಿವ್ ಮನೆಗೂ ಕೂಡ ಹೋದ್ವಿ. ಅಂತ ಅಂದರೆ ನನ್ನ ಹಸ್ಬೆಂಡ್ಗೆ ರಿಲೇಟಿವ್ ಅಂತಲೇ ಹೇಳ್ಬೋದು, ಇನ್ನೇನು ಆಲ್ಮೋಸ್ಟ್ ನನಗೂ ರಿಲೇಟಿವ್ ಅಲ್ವಾ. ಸೊ ಹಾಗಾಗಿ ಅವ್ರ ಮನೆಗೂ ಕೂಡ ಹೋದ್ವಿ. ಅದಾದಮೇಲೆ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಬುಕ್ಸ್ಗಳು ಏನು ತಂದಿದ್ವಿ ಸೊ ಅದನ್ನು ಅನ್ಬಾಕ್ಸ್ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಬುಕ್ಸ್ ಇದೆ. ಆಲ್ಮೋಸ್ಟ್ 6,600 ರೂಪಾಯಿ ಬರೀ ಬುಕ್ಸ್ಗೆ ಕೊಟ್ಟಿದ್ದೀವಿ ಈ ಸಲ. ನೆಕ್ಸ್ಟು ಯೂನಿಫಾರ್ಮ್ಗೆ ಬಂದು 3,680 ರೂಪಾಯಿ ಏನೋ ಆಯಿತು. 3 ಸೆಟ್ ಯೂನಿಫಾರ್ಮ್, ಟೈ, ಬೆಲ್ಟ್ ಎಲ್ಲನೂ ಕೂಡ ಸೇರಿಕೊಂಡು. ಸೊ ಇವಾಗಿನ ಮಕ್ಕಳಿಗೆ ಎಷ್ಟು ಖರ್ಚು ಅಂತ ಅಂದರೆ ಆಲ್ಮೋಸ್ಟ್ ಈ ಫಸ್ಟ್ ಸ್ಟ್ಯಾಂಡರ್ಡ್ಗೆ 70,000 ರೌಂಡ್ ಫಿಗರ್ ಆಗಿದೆ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾ ಖರ್ಚು ನಮ್ಮದು ಏನಿದ್ರು ಕೂಡ ಬೇರೆ. ಸೊ ಈ ರೀತಿಯಾಗಿ ಬುಕ್ಸ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಆದಮೇಲೆ ಎಲ್ಲನೂ ಕೂಡ ಮತ್ತೆ ಜೋಡಿಸ್ಬಿಟ್ಟು ಇದಕ್ಕೆಲ್ಲ ರ್ಯಾಪರ್ಗಳನ್ನ ಹಾಕಬೇಕು. ಸೊ ಫ್ರೀ ಆದಾಗ ಅದನ್ನು ಹಾಕೋಣ ಅಂತ ಅಂದ್ಕೊಂಡು, ಹೇಗೂ ರಜೆ ಇದೆ ಅಲ್ವಾ, ಸೊ ನಿಧಾನಕ್ಕೆ ಹಾಕಿದ್ರೆ ಆಯಿತು ಅಂತ ಸುಮ್ಮನೆ ಅದೇ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.